ಭ್ರೂಣ ಪತ್ತೆ ಮತ್ತು ಹತ್ಯೆಯ ವಿಚಾರ ರಾಜ್ಯದಲ್ಲಿ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸರ್ಕಾರ ಏನೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಅವ್ಯಾಹತವಾಗಿ ರಾಜ್ಯದಲ್ಲಿ ಈ ದಂಧೆ ಅನ್ನೋದು ಬೇರು ಬಿಟ್ಬಿಟ್ಟಿದೆ. ಕಳೆದ 2 ತಿಂಗಳ ಹಿಂದೆ ನಡೆದಿದ್ದಂತಹ ಗರ್ಭಪಾತದ ಪ್ರಕರಣ ಮಾಸುವ ಮುನ್ನವೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೊಂದು ಗರ್ಭಪಾತದ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಜಿಲ್ಲೆಯ ಮಹಲಿಂಗಪುರ ಪಟ್ಟಣದ ಪಾಟೀಲ್ ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಪಾತದ ಪ್ರಕರಣ ಬೆಳಕಿಗೆ ಬಂದಿದೆ. ಮುಧೋಳ ತಾಲೂಕಿನ ರನ್ನಬೆಳಗಲಿ ಗ್ರಾಮದ ಮಹಿಳೆ 24 ವರ್ಷದ ಸರಸ್ವತಿ ಹಳ್ಳೂರ ಎಂಬ ಮಹಿಳೆಯ ಗರ್ಭಪಾತವಾಗಿದೆ. 14 ವಾರಗಳ ಭ್ರೂಣದ ಗರ್ಭಪಾತದ ಪ್ರಕರಣ ಇದಾಗಿದ್ದು, ಮೊದಲು ಹೆಣ್ಣು ಅಂಥೇಳಿ ವೈದ್ಯರು ಗರ್ಭಪಾತ ಮಾಡಲಿಕ್ಕೆ ನಿರ್ಧರಿಸಿದರು. ನಂತರ ಗರ್ಭಪಾತದ ವೇಳೆ ಪೋಷಕರಿಗೆ ಅದು ಗಂಡು ಮಗು ಅನ್ನೋದು ಗೊತ್ತಾಗುತ್ತೆ. ಗರ್ಭಪಾತದ ವೇಳೆ ಗಂಡು ಮಗು ಅಂತೇಳಿ ಗೊತ್ತಾದ ಕೂಡಲೇ ಈ ಪ್ರಕರಣ ಹೊರಬಂದಿದೆ. ಇತ್ತೀಚೆಗೆ ಇದೇ ಮಹಲಿಂಗಪುರ ಪಟ್ಟಣದಲ್ಲಿ ಗರ್ಭಪಾತದಿಂದ ಮಹಾರಾಷ್ಟ್ರದ ಮಹಿಳೆಯ ಸಾವಾಗಿತ್ತು. ನಕಲಿ ವೈದ್ಯೆಯೊಬ್ಬಳು ಗರ್ಭಪಾತ ಮಾಡಲಿಕ್ಕೆ ಹೋಗಿ ತಾಯಿಯನ್ನ ಬಲಿ ಪಡೆದಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಪಾಟೀಲ್ ಖಾಸಗಿ ಆಸ್ಪತ್ರೆಯ ಡಾಕ್ಟರ್ ರಾಜೇಂದ್ರ ಪಾಟೀಲ್ ಅವರ ವಿರುದ್ಧ ಗರ್ಭಪಾತದ ಆರೋಪ ಕೇಳಿ ಬಂದಿದ್ದು, ಸ್ಥಳಕ್ಕೆ ಬಾಗಲಕೋಟೆಯ ಡಿಎಚ್ಒ ಸುವರ್ಣ ಕುಲಕರ್ಣಿ, ಮುಧೋಳದ ಟಿಎಚ್ಒ ಮಲಘಾಣ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ನಂತರ ಗರ್ಭಪಾತ ಮಾಡಿದ್ದು ನಿಜ ಅಂತೇಳಿ ಗೊತ್ತಾಗ್ತಿದ್ದಂತೆ ಆಸ್ಪತ್ರೆಯ ಈ ಡೆಲಿವರಿ ಥಿಯೇಟರು, ಸ್ಕ್ಯಾನಿಂಗ್ ಸೆಂಟರು, MRD ರೂಮ್ ಎಲ್ಲವನ್ನೂ ಕೂಡ ಸೀಸ್ ಮಾಡಲಾಗಿದೆ. ಇನ್ನು ವೈದ್ಯರ ವಿರುದ್ಧವೂ ಕೂಡ ದೂರನ್ನು ದಾಖಲಿಸಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲಿ ನಡೆದಂಥ ದುರಂತ ಭ್ರೂಣಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಭ್ರೂಣಹತ್ಯೆ ನಡೆದಂಥ ಘಟನೆ ಅತ್ಯಂತ ದುರಂತ. ಏಕೆಂದರೆ ಇಷ್ಟೆಲ್ಲ PCPNDT ಕಾಯ್ದೆ, MTP ಕಾಯ್ದೆ ಕಠಿಣವಾಗಿದ್ದರೂ ಸಹ, ಇಷ್ಟೆಲ್ಲ ರಾಜ್ಯಾದ್ಯಂತ ಚರ್ಚೆಗಳು ನಡೀತಾ ಇದ್ದರೂ ಸಹ, ಅದೇ ರೀತಿ ಮಹಲಿಂಗಪುರದಲ್ಲಿ ಮತ್ತೆ ಈ ಥರದ ದುಷ್ಕೃತ್ಯಗಳು ಆಗ್ತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ. ಆದರೂ ಸಹ ನಾನು ಕಳೆದ ಬಾರಿ ಮಹಲಿಂಗಪುರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಸಂದೇಶವನ್ನು ಏನು ಕೊಟ್ಟಿದ್ದೇನೆ ಅಂದರೆ 5 ತಂಡಗಳು ರಚನೆ ಮಾಡಬೇಕು, ಸ್ಟಿಂಗ್ ಆಪರೇಷನ್ ಮಾಡಬೇಕಂತಕ್ಕಂಥ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆ ಸ್ಟಿಂಗ್ ಆಪರೇಷನ್ ಮೇಲೆ ಬಂದ ಮಾಹಿತಿ ಪ್ರಕಾರ ನಾವು 4ನೇ ತಾರೀಕಿನಿಂದ ಎಲ್ಲಿ ಹಾಸ್ಪಿಟ್ಲ್ ಅಂತ ವಿಸಿಟ್ ಮಾಡ್ತಾಯಿದ್ವಿ. ಒಂದು ಹಾಸ್ಪಿಟ್ಲ್ ಒಳಗೆ MTP ಆಗ್ಯದಂತ ಸಂಶಯ ಬಂತು. ಸೊ ಅದು ನಿನ್ನೆ ಅದನ್ನು ನಾವು ಲೇಬರ್ ರೂಮು, ಸ್ಕ್ಯಾನ್ ಮಷೀನು ಮತ್ತು OTನ ಸೀಸ್ ಮಾಡಿದ್ವಿ. ಅದು ಆ ಸಂತ್ರಸ್ತೆ ಗಂಡ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಇನ್ನೊಂದು ಸ್ಕ್ಯಾನ್ ಸೆಂಟ್ರಿಗೂ ಈಗ ಇದನ್ನು ಮಾಡ್ತಾಯಿದ್ವಿ. ಸೊ ನಮ್ಮ ಪ್ರೊಸೀಜರ್ ಏನೇನು ಇರ್ತದೆ ಅದರ ಪ್ರಕಾರ ಇದು ಕಂಪ್ಲೀಟಾಗಿ ಇಲಾಖೆಯದೇ ಅಂತಲ್ಲ, ಇದರಲ್ಲಿ ನಿಮ್ಮ ಸಾಮಾಜಿಕ ಕಳಕಳಿ ನಿಮ್ಮದು ಬೇಕು. ಈಗ ಏನೇ ಇನ್ಫಾರ್ಮೇಷನ್ ಬೇಕಾಗಿತ್ತು ಈಗ